ನಾನು ಸಹನ ಕುಂದರ್ಸೋಡ ಮಾತಾಡ್ತಿದ್ದೇನೆ. ಮೊನ್ನೆ ಒಂದು ನಮ್ಮ ಕುಡ್ಲ ಅನ್ನುವ ಚಾನಲ್ನಲ್ಲಿ ನಾನೊಂದು ಲೈವಲ್ಲಿ ಕೂತಿದ್ದೆ. ಆಗ ರಕ್ಷಿತ್ ಶೆಟ್ಟಿ ಅನ್ನುವರು ಕರೆ ಮಾಡಿದರು. ಆ ಲೈವಿಗೆ ಕರೆ ಮಾಡುವಾಗ ಅವರು ಸ್ವಲ್ಪ ದೈವಾರಾಧನೆಯನ್ನು ಸ್ವಲ್ಪ ತುಚ್ಛವಾಗಿ ಮಾತಾಡಿದ ರೀತಿ ನನಗನ್ನಿಸ್ತು. ನನ್ನ ವೈಯಕ್ತಿಕ ಅದು. ಅದಕ್ಕೆ ಆ್ಯಂಕರ್ ಕೇಳ್ತಾರೆ ಅವರ ಹತ್ರ, ಹಾಗಾದರೆ ದೈವಾರಾಧನೆಯನ್ನು ಅನುಕರಣೆ ಮಾಡೋದು ಸರಿಯಾ ಅಂತ. ಸೊ ರಕ್ಷಿತ್ ಶೆಟ್ಟಿ ಅವರು ಸರಿ ಅಂತಾರೆ. ಆಗ ನಾನು ನೋಡಿ ಇವರ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳಿದ್ದೇನೆ. ತುಳುವಲ್ಲಿ ನಾವು ಹೇಳ್ತೇವೆ, ಯಾರಾದರೂ ಒಟ್ರಾಶಿ ಮಾತಾಡಿದರೆ ಅಥವಾ ಮಾತಾಡಿದ್ದು ನಮಗೆ ಅದು ಸಮಂಜಸ ಅಂತ ಅನಿಸ್ತೇ ಇದ್ದಾಗ ನಾವು ಭಾಷೆ ದಾಂತಿನಾಯಿ ಅಂತ ಹೇಳ್ತೇವೆ. ಕುಂದಾಪುರದಲ್ಲಿ ಕೂಡ ಈ ಪದ ಬಳಕೆ ಇದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಭಾಷೆ ಇಲ್ಲದ್ದು ಅಂತ ಹೇಳ್ತಾರೆ ಕುಂದಾಪುರದಲ್ಲಿ ಕೂಡ. ಸೊ ಇಡೀ ಕಾರ್ಯಕ್ರಮದಲ್ಲಿ ಕುಂದ ಕನ್ನಡವನ್ನು ಯಾರೂ ಬಳಸಲಿಲ್ಲ. ಆತನೂ ಬಳಸಲಿಲ್ಲ, ಆ್ಯಂಕರು ಬಳಸಲಿಲ್ಲ, ನಾನು ಬಳಸಲಿಲ್ಲ. ಸೊ ಇದೇನಾಯಿತು, ನೆಕ್ಸ್ಟ್ ಡೇ ಇದನ್ನು ಇವರು ಖಾಲಿ ನನ್ನ ಭಾಷೆ ಇಲ್ಲದವ ಅಂತ ನಾನು ಅದರಲ್ಲಿ ಭಾಷೆ ನೋಡಿದರೆ ಗೊತ್ತಾಗ್ತದೆ ಅಂತ ಏನು ಹೇಳಿದೆನೋ ಅದನ್ನು ಮಾತ್ರ ಇವರು ನೆಕ್ಸ್ಟ್ ಡೇ, ಈಗ 7 ತಾರೀಕಿಗೆ ನಾನು ಲೈವ್ ಕೊಟ್ಟಿದ್ದೇನೆ ಸಂಜೆ 8 ಮತ್ತು 9ಕ್ಕೆ ರಿಷಬ್ ಶೆಟ್ಟಿ ಹಿತೈಷಿ ಬಳಗ ಅನ್ನೋ ಒಂದು ವಾಟ್ಸಪ್ ಗ್ರೂಪಲ್ಲಿ ತುಂಬ ಮಂದಿ ಒಂದು 7-8 ಮಂದಿ ಡಿಸ್ಕಸ್ ಮಾಡ್ತಾರೆ. ಈ ವಿಡಿಯೋವನ್ನು ಇದನ್ನು ಎಡಿಟ್ ಮಾಡಿ ಎಲ್ಲರೂ ಒಂದೇ ರೀತಿ ಪೋಸ್ಟ್ ಹಾಕುವ, ಅದರಲ್ಲಿ ಸಹನಾ ಕುಂದರ್ ಅವರು ಕುಂದರ್ ವರ್ಸಸ್ ಕುಂದಾಪುರ ಕನ್ನಡ ಅಂತ ಹಾಕುವ, ಅವಳು ಕುಂದಾಪುರ ಕನ್ನಡದ ವಿರುದ್ಧ ಇದ್ದಾಳೆ ಅಂತ ಬಣ್ಣಿಸುವ, ಮತ್ತು ನೀವು ಆ ಲಿಂಕನ್ನು ನಮಗೆ ಹಾಕಿ ಯಾರು ಅವಳ ಪರವಾಗಿ ಮಾತಾಡಿದರೆ ನಾವು ರುಬ್ಬುವ ಅಂತ ಒಂದು ಆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜಸ್ ಮಾಡಿದ್ದಾರೆ. ಆ ಒಂದು ಸ್ಕ್ರೀನ್ಶಾಟ್ಗಳು ನನಗೆ ಸಿಕ್ಕಿದೆ. ಅದನ್ನು ನಾನು ನನ್ನ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಹಾಕಿದ್ದೇನೆ. ಸೊ ನಾವು ತುಳು ಮಾತಾಡ್ತೇವೆ, ಮಾತೃಭಾಷೆ. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು, ಕನ್ನಡವನ್ನು ನಾನು ಬಹಳಷ್ಟು ಗೌರವಿಸ್ತೇನೆ. ನಾನು ಕನ್ನಡ ಭಾಷಣದಲ್ಲೇ 7 ಸಲ ರಾಜ್ಯ ಮಟ್ಟದ ಬಹುಮಾನ ಕೂಡ ತಗೊಂಡವಳು. ಹಾಗಾಗಿ ನನಗೆ ಕನ್ನಡ ಮತ್ತು ಕುಂದಗನ್ನಡ ಮತ್ತು ಎಲ್ಲ ರೀತಿಯ ಕನ್ನಡದ ಮೇಲೆ ಬಹಳಷ್ಟು ಅಭಿಮಾನ ಇದೆ. ಮತ್ತು ನಾನು ಎಲ್ಲೂ ಒಂದು ಸರಿಯಾದ ನಿರ್ದಿಷ್ಟವಾದ ಭಾಷೆಯ ಬಗ್ಗೆ ಮಾತಾಡಿದ್ದಲ್ಲ, ಅವನು ಮಾತಾಡುವ ದಾಟಿ ಮತ್ತು ಶೈಲಿಗೆ ಮಾತಾಡಿದ್ದು. ಇದನ್ನು ಇವರು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಅದನ್ನು ಹಬ್ಬಿಸ್ತಾ ಇದ್ದಾರೆ ಕೇಳಿದರೆ, ಒಂದು ತುಳು ಮತ್ತು ಕನ್ನಡ ಕುಂದಾಪುರ ಕನ್ನಡ ಭಾಷೆಯ ನಡುವೆ ಒಂದು ವೈಷಮ್ಯ ಬರುವ ರೀತಿಯಲ್ಲಿ ಮಾಡ್ತಿದ್ದಾರೆ. ಅದರಲ್ಲಿ ಪ್ರವೀಣ್ ಯಕ್ಷಿಮಠ ಮತ್ತು ರಕ್ಷಿತ್ ಶೆಟ್ಟಿ ಬೆಳ್ಳಾಲ, ಅಶ್ವಥ್ ಕೊಟ್ಟಾರಿ ಕೆರಾಡಿ ಮತ್ತು ಲಕ್ಷ್ಮಣ್ ಶೆಟ್ಟಿ ಬೈಲೂರು, ಹಾಗೆಯೇ ಇನ್ನು ದಿವ್ಯಾಧರ್ ಶೆಟ್ಟಿ, ಇವರೆಲ್ಲ ಮಾತಾಡಿದಂತಹ ಸ್ಕ್ರೀನ್ಶಾಟ್ಗಳನ್ನು ನಾನು ತಗೊಂಡಿದ್ದೇನೆ. ಸೊ ಇದು ಹೈಲಿ ಅಫೆನ್ಸಿವ್. ನಾನು ಏನಾದ್ರು ತಪ್ಪು ಮಾಡಿದ್ದೆ ಅದರಲ್ಲಿ ನಾನು ಕ್ಷಮೆ ಕೇಳಲಿಕ್ಕೆ ಅರ್ಹ, ಬಟ್ ನಂದು ತಪ್ಪೇ ಇಲ್ಲ, ಹಾಗಾಗಿ ಕ್ಷಮೆ ಕೇಳುವಂಥ ಪ್ರಶ್ನೆ ಇಲ್ಲ. ನಾನು ಈ ದಿನ ಅದಕ್ಕೋಸ್ಕರ ಇವರ ಮೇಲೆ FIR ದಾಖಲಿಸಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಸೆಕ್ಷನ್ 356 BNS ಅಡಿಯಲ್ಲಿ ಮತ್ತು 504 ಅವರು ಪ್ರೊವೋಕ್ ಮಾಡ್ತಿದ್ದಾರೆ, ಬ್ರೀಚ್ ಆಫ್ ಪೀಸ್ ಆಗ್ತಾ ಇದೆ. ಇನ್ನೊಂದು 505 ಲ್ಯಾಂಗ್ವೇಜ್, ಕನ್ನಡ ಮತ್ತು ತುಳು ಭಾಷೆಗಳ ಮಧ್ಯೆ ವೈಷಮ್ಯ ಹರಡ್ತಿದ್ದಾರೆ. ಇದು ಚೆಂದ ಕಾಣೋದಿಲ್ಲ. ಹಾಗಾಗಿ ನಾನು ಇವತ್ತು ದೂರು ಕೊಡ್ಲಿಕ್ಕೆ ಬಂದಿದ್ದೇನೆ SP ಆಫೀಸಿಗೆ. ಸೊ ಕಾನೂನು ಕ್ರಮವನ್ನು ಕೈಗೊಂಡು ಕಾನೂನು ನಿಟ್ಟಿನಲ್ಲಿ ಈ ಬಗ್ಗೆ ನಾನು ಹೋರಾಟ ಮಾಡ್ತೇನೆ, ಖಂಡಿತ ಹೋರಾಟ ಮಾಡ್ತೇನೆ. 2 ಭಾಷೆಗಳ ಮಧ್ಯೆ ಮತ್ತು ಎಲ್ಲ ಭಾಷೆಗಳ ಮಧ್ಯೆ ಗೌರವ ಇದೆ ಎಲ್ರಿಗೂ. ಚಿತ್ರದ ಬಗ್ಗೆ ಯಾಕೆ ವಿರೋಧ ನಿಮಗೆ? ಚಿತ್ರದ ಬಗ್ಗೆ ನಾನು ಮೊದಲಿಂದಲೂ ಹೇಳಿದ್ದೇನೆ, ದೈವಾರಾಧನೆ ಒಂದು ಪ್ರದರ್ಶನ ಕಲೆ ಅಲ್ಲ, ಅದು ಆರಾಧನಾ ಕಲೆ ಒಂದನೇದು. ಇನ್ನೊಂದು ಅದರಲ್ಲಿ ದೈವದ ನರ್ತನ ಮತ್ತು ದೈವಾರಾಧನೆ ಬಳಕೆ ಮಾಡುವುದನ್ನು ನಾನು ವಿರೋಧಿಸ್ತೇನೆ.